ಈ ಬಹುಭಾಷಾ ಕವಿಗೋಷ್ಠಿ ವಾಚನ ಮಾಡಿದಂತಹ ಎಲ್ಲ ಬಹುತೇಕ ಕವಿಗಳು ಈ ಕಾರ್ಯಕ್ರಮದಿಂದ ನಿರ್ಗಮಿಸಿದ್ದಾರೆ. ಇದು ನಾನು ಮಾತನಾಡುತ್ತಿರುವುದು ಸಂಪ್ರದಾಯ ಮತ್ತು ಅನಿವಾರ್ಯತೆಯಿಂದ ಕೂಡಿದಂತಹ ಸಂದರ್ಭ ಇದು. ಕೇವಲ 2 ವಿಚಾರಗಳು. 75 ವರ್ಷದ ಅಮೃತ ಮಹೋತ್ಸವ ಈ ಬಾರಿಯ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ನಾವೆಲ್ಲ ಆಚರಿಸಿದೆವು. ಅದರಂಗವಾಗಿ ಕನ್ನಡದಲ್ಲಿ ತೆಲುಗು, ತಮಿಳು, ಬಂಗಾಳಿ, ಉರ್ದು, ಹಿಂದಿ, ಕೊಂಕಣಿ, ಮರಾಠಿ ಭಾಷೆಗಳಲ್ಲಿ ಕವಿಗಳು ತಮ್ಮ ಆಶಯವನ್ನು ನಮ್ಮ ಮುಂದೆ ವ್ಯಕ್ತಪಡಿಸಿದರು. ಈ ಕವನ ಕಟ್ಟುವಿಕೆ, ಆ ಕವಿತೆಯ ಶೈಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಭಿನ್ನವಾಗಿರುತ್ತದೆ. ಆ ಭಿನ್ನತೆಗಳಲ್ಲಿ ಅದನ್ನೇ ನಾವು ವೈವಿಧ್ಯತೆ ಅಂತ ಹೇಳುವುದು. ಆ ವೈವಿಧ್ಯತೆಯಲ್ಲಿ ನಾವು ಸುಖವನ್ನು ಕಂಡಿದ್ದೇವೆ, ಅನುಭವಿಸಿದ್ದೇವೆ. ಅದು ನಾಳೆ ನಮ್ಮ ಸಂತತಿಗೆ, ನಮ್ಮ ಮಕ್ಕಳಿಗೆ ಸಿಗಬೇಕು ಎನ್ನುವಂತಹ ಬಲವಾದ ಆಶಯ ಈ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ನಮ್ಮೆಲ್ಲರ ಮನದಾಳದ ಆಶೆಯಾಗಿದೆ. ಹಲವಾರು ಕವನಗಳ ಮೂಲಕ ಧನಾತ್ಮಕವಾದಂತಹ, ರಚನಾತ್ಮಕವಾದಂತಹ ವಿಷಯಗಳು ಬಂದವು. ಮತ್ತು ಇವತ್ತು ಸ್ವತಂತ್ರ ಪಡೆದು 75 ವರ್ಷ ಸಂದ ಮೇಲೂ ಕೂಡ ನಾವು ಅನೇಕಾರು ಸಮಸ್ಯೆಗಳ ಜೊತೆ ಬದುಕುವಂತಹ ದುರಂತ. ಋಣಾತ್ಮಕವಾಗಿಯೂ ಕೆಲವು ವಿಚಾರಗಳು ಬಂದವು. ಆ ಎರಡನ್ನೂ ಸಮಾನವಾಗಿ ನಾವು ಸ್ವೀಕರಿಸಬೇಕಾಗ್ತದೆ. ರಚನಾತ್ಮಕವಾದುದನ್ನು ನಾವು ಅಭಿಮಾನದಿಂದ, ಋಣಾತ್ಮಕವಾದಂತಹ ವಿಷಯಗಳನ್ನು ತಿಳಿದುಕೊಂಡು ಅದರಿಂದ ನಮ್ಮನ್ನು, ಸಮಾಜವನ್ನು, ರಾಷ್ಟ್ರವನ್ನು ಕಾಪಾಡುವಂತೆ ನಾವೆಲ್ಲ ಪ್ರಯತ್ನ ಪಡಬೇಕು, ಕ್ರಿಯಾಶೀಲರಾಗಬೇಕು ಎನ್ನುವಂತಹ ಒಂದು ಸಂದೇಶ. ಒಂದು ಜಡವಸ್ತು ಮೈಕ್ ನಮಗೆ ಒಂದು ಸಂದೇಶ ಕೊಡ್ತಾ ಬಂತು. ಮುಟ್ಟಿದರೆ ಶಾಟ್ ಕೊಡುತ್ತದೆ. ಸುಮಾರು ಹಲವಾರು ಸಭೆ ಸಮಾರಂಭಗಳಲ್ಲಿ ಮೈಕ್ ಬಂದಾಗುವುದು, ಕಿರಿಕಿರಿ ಮಾಡುವುದು, ಇದನ್ನೆಲ್ಲ ನಾವು ಕೇಳಿದ್ದೇವೆ. ಆದರೆ ಶಾಟ್ ಹೊಡೆಯುವುದನ್ನು ನಾನು ಈ ಕಾರ್ಯಕ್ರಮದಲ್ಲಿ ಮಾತ್ರ ಕೇಳಿದ್ದೇನೆ. ಸ್ಪರ್ಶಿಸಲಿಕ್ಕೆ ಹೆದರಿಕೆ. ಒಬ್ಬ ದಲಿತ ಕೂಡ ನಮ್ಮ ದೇಶದಲ್ಲಿ ಸವರ್ಣೀಯನನ್ನು ಸ್ಪರ್ಶಿಸಬೇಕು ಅಂತ ಹೇಳಿದರೆ ಇದೇ ಹೆದರಿಕೆ ಇತ್ತು. ಸ್ವಾತಂತ್ರ್ಯ ಬಂತು. ನಮ್ಮ ವೇದ ಸುಮಾರು 5,000 ವರ್ಷಗಳ ಇತಿಹಾಸವಿದೆ. ಅದರ ವಾಕ್ಯ ಏನು ಅಂತ ಹೇಳಿದರೆ ವಸುದೈವ ಕುಟುಂಬಕಂ. ಅದನ್ನೇ ಸಂವಿಧಾನ ಹೇಳಿದ್ದು. ವೇದ ಹೇಳಿದ್ದು ವಸುದೈವ ಕುಟುಂಬಕಂ. ಸಂವಿಧಾನ ಹೇಳಿದ್ದು ಇಲ್ಲಿ ಎಲ್ಲರೂ ಗೌರವದಿಂದ ಬದುಕಲು ವೆಲ್ಕಮ್, ಸ್ವಾಗತ ಇದೆ. ಮತ್ತು ಸಮಾನವಾದಂತಹ ಸ್ಥಾನಮಾನಗಳನ್ನು ನೀಡಿ ಬಹಳ ಸುಂದರವಾದಂತಹ ಒಂದು ಬದುಕು.
ಇಷ್ಟು ದೊಡ್ಡ ಆಶೋತ್ತರಗಳನ್ನು ಹೊತ್ತುಕೊಂಡಂತಹ ಕಾನೂನಿನ ಗ್ರಂಥ ಆಡಳಿತ ಇದ್ದಾಗಲೂ ಕೂಡ ಒಬ್ಬ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗ್ತದೆ, ಆರೋಪಿಗಳು ಬಿಡುಗಡೆ ಆಗ್ತಾರೆ. ಪತ್ರಿಕೆಗಳಲ್ಲಿ ತಾವೆಲ್ಲ ಓದಿದ್ದೀರಿ, ಬಿಲ್ಕಿಸ್ ಬಾನು, ಆಕೆ ನಂತರ ಬಿಲ್ಕಿಸ್ ಬಾನು, ಆದರೆ ಆಕೆ ಭಾರತದ ಮಹಿಳೆ ಮೊದಲು. ಮಧ್ಯರಾತ್ರಿಯಲ್ಲಿ ನನ್ನ ದೇಶದ ಮಹಿಳೆ ಮಾರುಕಟ್ಟೆಯಿಂದ, ನಗರದ ಪ್ರಮುಖ ಬೀದಿಯಿಂದ ತನ್ನ ಮನೆಗೆ ಸುರಕ್ಷಿತವಾಗಿ ತಲುಪುತ್ತಾಳೆ ಅಂತ ನೀವು ನನಗೆ ಭರವಸೆ ಕೊಟ್ಟರೆ ಆಗ ನನ್ನ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಅಂತ ನಾನು ಹೇಳ್ತೇನೆ ಅಂತ ಹೇಳಿದ್ದರು ಗಾಂಧೀಜಿ. ಅದು ಸಾಧ್ಯವಾಗಿದೆಯೇ? ಅತ್ಯಾಚಾರಿಗಳು ಹೊರಗೆ ಬರ್ತಾರೆ, ಅಮಾಯಕರು ಒಳಗೆ ಹೋಗ್ತಾ ಇದ್ದಾರೆ. ಭಾಳ ದೊಡ್ಡ ವಿಪರ್ಯಾಸ ಇದು. ಸ್ವಾತಂತ್ರ್ಯ ನಮಗೆ ಬಂದದ್ದು ಬಹಳಷ್ಟು ರಕ್ತ ಹರಿದಿದೆ. ರಕ್ತ ಹರಿಸಿದ್ದಾರೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಇಲ್ಲಿರುವ ಎಲ್ಲರೂ ನನ್ನ ದೇಶ ಸ್ವತಂತ್ರವಾಗಬೇಕು ಎನ್ನುವಂತಹ ಏಕೈಕ ಉದ್ದೇಶದಿಂದ ರಕ್ತ ಹರಿಸಿದರು. ಸಾಹಿತಿಗಳು ನೋಡಿ, ಸ್ವಾತಂತ್ರ್ಯಕ್ಕಾಗಿ ಕಟ್ಟಿದಂತಹ ಕವನಗಳನ್ನು ನೀವು ಓದಿದರೆ ರೋಮಾಂಚನ ಆಗ್ತದೆ. ಭಾವನೆಗಳು ಉಕ್ಕಿ ಬರ್ತವೆ. ಆ ಶಕ್ತಿ ಇದೆ ಸಾಹಿತ್ಯಕ್ಕೆ. ಕಾವ್ಯದಲ್ಲಿರುವಂತಹ ಸೊಗಡು, ಅದರ ಕಂಪು ಮತ್ತು ಅದು ಒಳಗೊಂಡಿರುವಂತಹ ಸತ್ವ. ಒಬ್ಬ ಭಾಷಣಗಾರ ಅರ್ಧ ತಾಸಿನಲ್ಲಿ ತನ್ನ ವಿಷಯ ಜನತೆಯ ಮುಂದಿಡುವುದನ್ನು ಒಬ್ಬ ಕವಿ ಕವನದ, ಅದು ದ್ವಿಪದಿಯೋ, ತ್ರಿಪದಿಯೋ, ಚತುಷ್ಪದಿಯೋ, ಅಷ್ಟರಲ್ಲಿ ಆ ಅರ್ಧ ತಾಸು ಮಂಡಿಸುವಂತಹ ವಿಷಯವನ್ನು 4 ಸಾಲುಗಳಲ್ಲಿ ಜನತೆಯ ಮುಂದಿಡುವಂತಹದ್ದು. ಆ ಶಕ್ತಿ ಇದೆ ಅದಕ್ಕೆ. ಎಲ್ಲ ವರ್ಗದ ಜನ ಸೇರಿದಾಗ, ಬರೆಯುವವರು, ಓದುವವರು, ಕವಿತೆ ಬರೆಯುವವರು, ಕತೆ, ಕಾದಂಬರಿ, ಸಾಹಿತಿಗಳು, ಹೋರಾಟಗಾರರು, ರೈತರು, ಎಲ್ಲರೂ ತಮ್ಮ ತಮ್ಮ ಸಾಮರ್ಥ್ಯವನ್ನು, ತಮ್ಮಲ್ಲಿದ್ದಂತಹ ಪ್ರತಿಭೆಯನ್ನು ಸ್ವಾತಂತ್ರ್ಯಕ್ಕಾಗಿ ಮುಡುಪಾಗಿಟ್ಟು ನಮಗೆಲ್ಲ ನೆಮ್ಮದಿಯಿಂದ ಬದುಕಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕವನ ವಾಚಿಸಿದಂತಹ ಎಲ್ಲರೂ ತಮ್ಮ ಸ್ವಂತ ಕವನಗಳನ್ನು, ಅದರಲ್ಲಿ ಬಹಳಷ್ಟು ವಿಷಯಗಳಿದ್ದವು, ಅವುಗಳ ಮೇಲೆ ಸ್ವಲ್ಪ ಬೆಳಕು ಚೆಲ್ಲಬೇಕು ಅಂತ ಆಸೆ ಇತ್ತು. ಆದರೆ ಇದು ಸಂದರ್ಭ ಅಲ್ಲ. ಇದು ನಮ್ಮ ಗುರುಗಳು, ನಿಂಗಪ್ಪ ಗುರುಗಳು ಓದಿದಂತಹ ಕವನ ನಮ್ಮನ್ನು ವಾಸ್ತವಕ್ಕೆ ಕರೆದುಕೊಂಡು ಹೋಯಿತು. ಏನಾಗ್ತಾ ಇದೆ ಇಲ್ಲಿ? ಮಾನವತಾವಾದ ಅದಕ್ಕೆ ಜನ್ಮ ನೀಡಿದಂತಹ ನಮ್ಮ ದೇಶದಲ್ಲಿ ಇವತ್ತು ಜನಾಂಗೀಯವಾದ, ಕೋಮುವಾದ ಹುಚ್ಚೆದ್ದು ಕುಣಿತಾ ಇದೆ. ಅದಕ್ಕೆ ಕಡಿವಾಣ ಹಾಕುವವರೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಮನುಷ್ಯನನ್ನು ಪ್ರೀತಿಸಬೇಕು ಅಂತ ಹೇಳಿದರೆ ಅವನು ನನ್ನ ಜಾತಿಯವನಾಗಿರಬೇಕು. ಒಬ್ಬ ಮನುಷ್ಯನನ್ನು ನಾನು ಹೊಗಳಬೇಕು ಅಂತ ಹೇಳಿದರೆ ಅವನು ನನ್ನ ಜಾತಿಯವನಾಗಿರಬೇಕು.
ಈ ಸಂಕುಚಿತತೆ ವ್ಯಾಪಕವಾಗ್ತಾ ಇದೆ. ನಮ್ಮ ಕನಸು ಸ್ವತಂತ್ರದ ಶತಮಾನೋತ್ಸವದ ಕಡೆಗಿದೆ. ಬನ್ನಿ, 25 ವರ್ಷಗಳ ಕಾಲಾವಕಾಶ ಇದೆ. ಶತಮಾನೋತ್ಸವಕ್ಕೆ ಭಾರತ ಆ ಮಹಾನ್ ಬಲಿಷ್ಠ ಭಾರತ ಆಗಲಿಕ್ಕೆ ಸಾಧ್ಯವಿದೆ. ಕೋಮುವಾದದಿಂದ ಮುಕ್ತ ಆಗಬೇಕು. ಎಲ್ಲ ರೀತಿಯ ಕೆಡುಕುಗಳು, ಅಸಮಾನತೆ, ಅಸ್ಪೃಶ್ಯತೆ, ಭೇದ ಭಾವ, ತಾರತಮ್ಯ, ಪಕ್ಷಪಾತ ಎಲ್ಲವುಗಳಿಂದ ಮುಕ್ತವಾಗಿ ನಾಳೆ ನಮ್ಮ ಮುಂದಿನ ಪೀಳಿಗೆ ಸಮಾನತೆಯೊಂದಿಗೆ, ಸಹೋದರತೆಯೊಂದಿಗೆ, ಸೌಹಾರ್ದತೆಯಿಂದ ಬದುಕಲಿಕ್ಕೆ ಸಾಧ್ಯವಾಗುವಂತಹ ನಿಟ್ಟಿನಲ್ಲಿ ನಾವೆಲ್ಲ ಶ್ರಮಿಸುವಂತಹ ಅಗತ್ಯ ಇದೆ. ನಮ್ಮ ಕವಿಗಳು, ಕವಿಯತ್ರಿಯರು ಸೊಗಸಾಗಿ, ಮನೋಜ್ಞವಾಗಿ ಈ ಸಂದರ್ಭದಲ್ಲಿ ಕವನ ನಮ್ಮ ಮುಂದಿಟ್ಟಿದ್ದಾರೆ. ಮತ್ತು ಇದಕ್ಕೆ, ಈ ಕಾರ್ಯಕ್ರಮಕ್ಕೆ ಒಂದು ಮುಕುಟ ಎನ್ನುವಂತೆ ತಾಲೂಕಾ ದಂಡಾಧಿಕಾರಿಗಳು ಬಂದರು. ಅವರು ಓರ್ವ ಸಾಹಿತಿಯಂತೆ ಮಾತನಾಡಿದರು. ಚಿಕ್ಕ ವಯಸ್ಸು, ನಿರರ್ಗಳವಾಗಿ. ನನಗನ್ನಿಸ್ತಾ ಇತ್ತು, ಒಬ್ಬ ರಾಜ್ಯ ಮಟ್ಟ ಆ ಸಾಹಿತ್ಯದ ರಸದೌತಣವನ್ನು ನಮಗೆ ಉಣಬಡಿಸಿದರು. ಅವರ ಅನುಪಸ್ಥಿತಿಯಲ್ಲಿ ನಾನು ಅವರನ್ನು ಅಭಿಮಾನದಿಂದ, ಹೃದಯಾಂತರಾಳದಿಂದ ಅಭಿನಂದಿಸುತ್ತೇನೆ. ಅಂತಹ ಯುವ ಹೃದಯ ವೈಶಾಲ್ಯತೆಯ, ಉತ್ಸಾಹ, ಸ್ಫೂರ್ತಿ, ಚೈತನ್ಯದಿಂದ ತುಂಬಿ ತುಳುಕುವಂತಹ ಅಧಿಕಾರಿಗಳ ಅಗತ್ಯ ಇದೆ. ಅದರ ಜೊತೆಗೆ ಶ್ರೀ ಪಂಪಯ್ಯ ಸಾಲಿಮಠ್, ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು, ಹಸನ್ಮುಖಿಗಳು, ಎಷ್ಟು ಕ್ರಿಯಾಶೀಲತೆ, ಲವಲವಿಕೆ. ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು. ಕರೆಂಟ್ ಹೋದ ಮೇಲೆ ಇಲ್ಲಿಗೆ ಮುಗೀತು ಅಂತ ನಾನು ತಿಳಿದಿದ್ದೆ. ಇಲ್ಲ, ಮುಗಿಯುವುದಿಲ್ಲ ಅದು ಅಂತ. ಅದರಂತೆ ಬಹಳ ಅಚ್ಚುಕಟ್ಟಾಗಿ ತಮ್ಮ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳೊಂದಿಗೆ ಮತ್ತು ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆಯ ಜೊತೆ ಬಹಳ ಅನನ್ಯವಾದಂತಹ ಸಂಬಂಧ, ಮಾನವೀಯ ಸಂಬಂಧ. ರಕ್ತ ಸಂಬಂಧಕ್ಕಿಂತಲೂ ಮಾನವೀಯ ಸಂಬಂಧ ಬಹಳ ಮುಖ್ಯ. ವೈಚಾರಿಕತೆ, ವಿಚಾರದಲ್ಲಿ ಒಂದಾಗುವ, ಆ ಆಧಾರದಲ್ಲಿ ಸಂಬಂಧಗಳನ್ನು ಗಟ್ಟಿಗೊಳಿಸುವಂತಹದ್ದು ಭಾಳ ಶ್ರೇಷ್ಠವಾದ ಕೆಲಸ. ಜಮಾತೆ ಇಸ್ಲಾಮಿ ಹಿಂದಿನ ಪ್ರಗತಿಪರ ವೈಚಾರಿಕ ಕಾರ್ಯಕ್ರಮಗಳಲ್ಲಿ ಆ ಎಲ್ಲ ಪದಾಧಿಕಾರಿಗಳೊಂದಿಗೆ ಹೇಳಿದರು ಪ್ರಾಸ್ತಾವಿಕವಾಗಿ ಮಾತನಾಡುವಾಗ, ಇವನಾರವನೆಂದೆನಿಸದಿರಯ್ಯ, ಇವನಮ್ಮವನೆಂದೆನಿಸಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ. ಆ ವಚನಕ್ಕೆ ಸಾಕ್ಷಿಯಾಗಿದ್ದಾರೆ ಪಂಪಯ್ಯ ಸ್ವಾಮೀಜಿಗಳು, ಹಿರೇಮಠವರು. ಅದರಂತೆ ಎಲ್ಲರನ್ನೂ ತೆಗೆದುಕೊಂಡು ಎಲ್ಲರೊಂದಿಗೆ ಕೂಡಿ ರಚನಾತ್ಮಕವಾದಂತಹ ಕನ್ನಡ ನನ್ನ ನಾಡಿನ ಭಾಷೆ, ಅದು ನನ್ನ ಮಾತೃಭಾಷೆ. 1000 ವರ್ಷಗಳಿಗಿಂತಲೂ ಮಿಗಿಲಾದ ಇತಿಹಾಸವನ್ನು ಹೊಂದಿದಂತಹ ಬಹಳ ಪ್ರಬುದ್ಧವಾದ, ಶ್ರೀಮಂತವಾದ ಭಾಷೆ. ನೋಡಿ, ಪ್ರತಿ 50-60 ಕಿಲೋಮೀಟರ್
ಹೋದ ಮೇಲೆ ಭಾಷೆಯ ಶೈಲಿ ಬೇರೆಯಾಗ್ತದೆ. ನಮ್ಮ ಬಿಜಾಪುರದ ಕಡೆಗೆ ಬಂದರೆ ನಿಮಗೆ ಭಾಳ ಸುಂದರವಾಗಿ ಕಾಣ್ತದೆ. ನಾವು ಇಲ್ಲಿ ಬಂದಾಗ ಇಲ್ಲಿಯ ಕನ್ನಡ ಬಹಳ ಚೆಂದ ಆಗ್ತದೆ. ನಾವು ಮಂಡ್ಯ ಮೈಸೂರಿಗೆ ಹೋದಾಗ, ಬೆಂಗಳೂರಿಗೆ ಹೋದಾಗ, ಅಥವಾ ಈ ಕಡೆ ಮಲೆನಾಡಿಗೆ ಹೋದಾಗ ಒಂದೇ ಭಾಷೆ ರಾಜ್ಯದಲ್ಲಿ ಹಲವು ಕಡೆ ಸುತ್ತಾಡಿದಾಗ ಹಲವು ಧಾಟಿಯಲ್ಲಿ ಬರ್ತದೆ, ಬಹಳ ಸುಂದರವಾಗಿ ಕಾಣುತ್ತದೆ. ಆ ನುಡಿಯ ಸೇವೆಗಾಗಿ ಕಂಕಣಬದ್ಧರಾಗಿ ಅನೇಕ ಪ್ರಗತಿಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಆ ಭಾಷೆಯ ಅರಿವು, ಜಾಗೃತಿ, ಆ ಭಾಷೆಯಲ್ಲಿನ ಸಾಹಿತ್ಯ ಮನೆ ಮನೆಗೆ ತಲುಪಬೇಕು. ನಮ್ಮ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ಕನ್ನಡಿಗರಲ್ಲಿ ಮೂಡಬೇಕು ಎನ್ನುವಂತಹ ಸದುದ್ದೇಶ ಸಾಹಿತ್ಯ ಪರಿಷತ್ತಿನದ್ದು. ಈ ಕವಿಗೋಷ್ಠಿಯಲ್ಲಿ ಜಮಾತೆ ಇಸ್ಲಾಮಿಯ ಸಹಾಯವನ್ನು ಪಡೆದು ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದಂತಹ ಈ ಕಾರ್ಯಕ್ರಮ ನಿಜಕ್ಕೂ ತುಂಬ ಶ್ಲಾಘನೀಯವಾದದ್ದು. ಆರಂಭದಲ್ಲಿ ಬಹಳ ಅರ್ಭಟ ಇತ್ತು ಕಾರ್ಯಕ್ರಮ. ಯಾಕೆ ಅಂತ ಹೇಳಿದರೆ ಮಳೆ ಇರಲಿಲ್ಲ. ಮಳೆ ಬರುವುದಕ್ಕಿಂತ ಮುಂಚೆ ಗುಡುಗು ಮತ್ತು ಸಿಡಿಲು ಹೇಗೆ ಗರ್ಜಿಸುತ್ತವೆ ಅದೇ ರೀತಿ ಈ ಕಾರ್ಯಕ್ರಮ ಕಿಕ್ಕಿರಿದು ಕವಿಗಳಿಂದ ತುಂಬಿ ಹೋಗಿತ್ತು. ಮಳೆ ಆದ ಮೇಲೆ ತಣ್ಣಗಾಗ್ತದೆ, ಅದು ಸ್ವಾಭಾವಿಕ. ಇರಲಿ, ಕಾರ್ಯಕ್ರಮ ಅಂತೂ ಯಶಸ್ವಿ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನನಗೆ ಅಭಿಮಾನ ಅನಿಸ್ತದೆ. ಆನಂತರ ರಾಜಸ್ಥಾನಿ ಭಾಷೆಯಲ್ಲಿ ಹಿಂದಿ ಅವರು ಮಾತನಾಡ್ತಾ ಇದ್ದರೆ ಮುತ್ತುಗಳು ಉದುರಿ ಬೀಳ್ತಾವೋ ಏನೋ, ಅಷ್ಟು ಸಿಹಿ ಮಧುರತೆ ಆ ಭಾಷೆಯಲ್ಲಿ, ಅದು ಅವರ ಬಾಯಿಯಿಂದ. ಆ ದೇವನು ಆ ಶಕ್ತಿಯನ್ನು ಅವರಿಗೆ ನೀಡಿದ್ದಾನೆ, ಅದು ದೈವದತ್ತವಾಗಿ ಬಂದದ್ದು. ಜೇನಿನ ಹನಿ ತೊಟ್ಟಿಕ್ಕುವಂತೆ ಹಿಂದಿ ಭಾಷೆಯಲ್ಲಿ, ನಮ್ಮ ರಾಷ್ಟ್ರೀಯ ಭಾಷೆಯಲ್ಲಿ ಕವನ ವಾಚಿಸುವಂತಹ ಸಂದರ್ಭ, ಅವರು ಬಳಸುವಂತಹ ಪದ ಬಹಳ ಅದ್ಭುತವಾಗಿತ್ತು, ಅನುಪಮವಾಗಿತ್ತು. ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃದಯಾಂತರಾಳದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ.